ಸ್ನೇಹಿತರೆ ನಮಸ್ತೆ. ನಾವಿವಾಗ ಅರ್ಕಲ್ಗೂಡು ಬಸ್ ಸ್ಟ್ಯಾಂಡಲ್ಲಿದ್ದೀವಿ. ಹಾಸನ ಡಿಸ್ಟಿಕ್ಕು, ಅರ್ಕಲ್ಗೂಡು ತಾಲೂಕು. ಅರ್ಕಲ್ಗೂಡು ಬಸ್ ಸ್ಟ್ಯಾಂಡು. ಇಲ್ಲಿ ನೋಡಿ, ಇವರೆಲ್ಲ ತೋರಿಸ್ತಾ ಇದ್ದೀನಲ್ಲ ನಿಮಗೆ, ಇವರೆಲ್ಲ ಅಕ್ರಮ ವಲಸಿಗರು ಕೆಲಸಕ್ಕೆ ಅಂತೇಳಿ ಬಂದಿದ್ದಾರಂತೆ. ಇವ್ರನ್ನ ಯಾರು ಕರ್ಕೊಂಬಂದರು ಅಂತ ಮಾಹಿತಿ ಇಲ್ಲ. ಯಾರೋ ಒಬ್ಬ ಬ್ರೋಕರು ಏಜೆಂಟ್ ಇದ್ದಾನೆ, ಅವನು ಕರ್ಕೊಂಬಂದಿದ್ದಾನೆ. ಎಲ್ಲರನ್ನೂ ಇಷ್ಟೊತ್ತಿನಲ್ಲಿ ಬಂದು ಇಷ್ಟೊಂದು ಜನ, 150-200 ಜನ ಮೇಲಿದ್ದಾರೆ ಕೆಲಸಕ್ಕೆ ಅಂತ ಬಂದವ್ರೆ. ಇವರು ಬ್ರೋಕರ್ ಯಾರು ಅಂತ ಗೊತ್ತಿಲ್ಲ. ಒಂದು ಕಾರ್ಮಿಕ ಇಲಾಖೆಯಲ್ಲಿ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಇಲ್ಲ. ಇವರು ಎಲ್ಲಿ ಕೆಲಸ ಮಾಡ್ತಾರೆ ಅಂತ ಮಾಹಿತಿ ಇಲ್ಲ. ಇವ್ರು ಏನಾರ ಕ್ರೈಮ್ ಮಾಡಿದ್ರೆ ಅದಕ್ಕೆ ಯಾರು ಜವಾಬ್ದಾರು ಅಂತ ಇಲ್ಲ. ಇವರು ಅಸ್ಸಾಮಿಂದ ಬಂದಿದ್ದಾರೆ ಅಂತ ಹೇಳ್ತಾರೆ. ಅಸ್ಸಾಮಿಂದ ಬಂದಿದ್ದಾರೋ ಗೊತ್ತಿಲ್ಲ, ಒರಿಸ್ಸಾಯಿಂದ ಬಂದಿದ್ದಾರೋ ಗೊತ್ತಿಲ್ಲ. ಆ ಕಡೆ ಬಾಂಗ್ಲಾ ಬಾರ್ಡ್ರಿಂದ ಅಕ್ರಮವಾಗಿ ನುಸುಳ್ಕೊಂಡು ಏನಾದ್ರು ಬಂದಿದ್ದಾರೋ ಗೊತ್ತಿಲ್ಲ. ನೋಡಿ ಎಷ್ಟು ಜನ. ಇದ್ರ ಬಗ್ಗೆ ಕಾರ್ಮಿಕ ಇಲಾಖೆ ಕೇಳಿದ್ರೆ ನಮಗೆ ಮಾಹಿತಿನೇ ಇಲ್ಲ ಅಂತ DC ಮೇಲೆ ಹೇಳ್ತಾರೆ. ನೋಡಿ, ಮಕ್ಕಳು ಮರಿ ಸಮೇತ ಇದ್ದಾರೆ. ಹಾಸನ ಡಿಸ್ಟಿಕ್ ಅರ್ಕಲ್ಗೂಡು ತಾಲೂಕು ಕೂಡ ನಮ್ಮ ಮಿನಿ ಬಾಂಗ್ಲಾದೇಶ, ಮಿನಿ ಪಾಕಿಸ್ತಾನ, ಮಿನಿ ಶ್ರೀಲಂಕಾ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಚಿಕ್ಕ ಮಕ್ಕಳುಗಳು ಅಸ್ಸಾಂ ಅಂತ ಹೇಳ್ತಾರೆ. ಒಂದೇ ಒಂದು ಆಧಾರ್ ಕಾರ್ಡ್ ಇಟ್ಕೊಂಡವ್ರೆ. ಎಲ್ಲರ ಹತ್ರನೂ ಸೇಮ್ ಆಧಾರ್ ಕಾರ್ಡು. ಅದನ್ನು ಒರಿಜಿನಲ್ಲೋ ಡೂಪ್ಲಿಕೇಟೋ ಅದು ಗೊತ್ತಿಲ್ಲ. ತಾಲೂಕು ಆಡಳಿತ ಸತ್ತೋಗಿದೆ. ಇಷ್ಟೊಂದು ಜನ. ಇವ್ರ ಬಗ್ಗೆ ಏನು ಮಾಹಿತಿನೇ ಇಲ್ಲ ಅಂತ ಅಂದರೆ ಸೆಕ್ಯೂರಿಟಿ ದೃಷ್ಟಿಯಿಂದನೂ ಕಷ್ಟ ಆಗಬಹುದು. ನೋಡೋಣ. ಜಿಲ್ಲಾಡಳಿತ, ನಾವಂತೂ ಜಿಲ್ಲಾಧಿಕಾರಿ ಅವ್ರಿಗೆ, ತಹಸೀಲ್ದಾರ್ ಅವ್ರಿಗೆ, ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿದ್ದೀವಿ. ಕಾರ್ಮಿಕ ಇಲಾಖೆಗೆ ಏನು ಕ್ರಮ ಕೈಗೊಳ್ತಾರೆ, ಅಕ್ರಮ ವಲಸಿಗರನ್ನ ಹೇಗೆ ಕಂಟ್ರೋಲ್ ಮಾಡ್ತಾರೆ, ಅವ್ರ ಬಗ್ಗೆ ಏನು ಮಾಹಿತಿ ತಗೋತಾರೆ ನೋಡೋಣ. ಎಲ್ಲ ನೀಟಾಗಿ ಮುಖ ಮುಚ್ಕೊಂಡು ಕೂತಿದ್ದಾರೆ, ಅವ್ರ ಮುಖ ಗೊತ್ತಾಗಬಾರ್ದು ಅಂತೇಳಿ. ಇವ್ರು ನಿಜವಾಗ್ಲೂ ಅಸ್ಸಾಮವರೇ ಆಗಿದ್ರೆ ಈ ಥರ ಫೇಸ್ ಮುಚ್ಕೊಳ್ಳೋ ಅಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನನಗೆ ಯಾಕೋ ಬಾಂಗ್ಲಾದಿಂದ ಬಂದಿರಲೇಬಹುದು ಅಂತೇಳಿ, ಅಕ್ರಮ ನುಸುಳುಕೋರು ಅಂತೇಳಿ ಅನುಮಾನ ಇದೆ. ನಮಸ್ಕಾರ ಸ್ನೇಹಿತರೆ, ನಂತರ ಮಾಹಿತಿ ತಿಳಿಸ್ತೀನಿ.